ಮಸೀದಿ ಕೆಡವಿದ್ರೆ ದೇವಾಲಯ ಸಿಕ್ಕ ಹಾಗೆ ಮಂದಿರ ಕೆಡವಿದ್ರೆ ಸ್ತೂಪ ಸಿಗುತ್ತಂತೆ. ಇದು ಸನ್ಮಾನ್ಯ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರ ಮಾತು. ಸ್ವಾಮಿ, ನೀವು ಕಾಂಗ್ರೆಸ್ ಪಕ್ಷದ ಚುನಾಯಿತ MLA ಇದ್ದೀರಿ. ತಾವು ಜನರಿಂದ ಆಯ್ಕೆಯಾದಂತಹ ಪಕ್ಷಕ್ಕೆ ಸಚಿವರಾಗಿದ್ದೀರಿ. ನಿಮ್ಮ ಸ್ಥಾನಕ್ಕೆ ನಮಗೆ ಖಂಡಿತ ಗೌರವ ಇದೆ. ನಿಮಗೆ ನಿಮ್ಮ ವಿರೋಧ ಪಕ್ಷವಾದಂತಹ BJPಯನ್ನ ಟೀಕಿಸುವಂತಹ, ನಿಂದಿಸುವಂತಹ ಅಥವಾ BJPಯಿಂದ ರಾಜಕೀಯದಲ್ಲಿರುವ ಯಾರನ್ನ ಬೇಕಾದರೂ ಟೀಕಿಸುವಂತಹ ಹಕ್ಕಿದೆ. ಅದನ್ನ ನೀವು ಧಾರಾಳವಾಗಿ ಮಾಡ್ಕೊಳ್ಳಿ, ಅದಕ್ಕೆ ನಮ್ದು ಯಾವುದೇ ತಕರಾರಿಲ್ಲ. ಆದರೆ BJPಯವರನ್ನ ಟೀಕಿಸುವ ಭರದಲ್ಲಿ ಹಿಂದೂಗಳ ದೇವಾಲಯದ ಬಗ್ಗೆ ಟೀಕಿಸುವ ಯಾವ ಅಧಿಕಾರವೂ ನಿಮಗಿಲ್ಲ. ಇಂತಹ ನೀಚ ಕೆಲಸ ನಿಮ್ಮ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ಹಿಂದೂಗಳು ತಾವಾಗಿನೇ ಯಾರ ತಂಟೆಗೂ ಹೋದವರಲ್ಲ, ಹೋಗುವವರು ಅಲ್ಲ. ಹಿಂದೂಗಳು ಎಲ್ಲವನ್ನ ಸಹಿಸಿಕೊಂಡವರು. ತಾವಾಗಿನೇ ಯಾವ ಮಸೀದಿಯನ್ನ, ಯಾವ ಸ್ತೂಪವನ್ನ, ಯಾವ ಬಸೀದಿಯನ್ನ, ಯಾವ ಒಂದು ಗುರುದ್ವಾರವನ್ನ ಕೆಡವೋದಿಲ್ಲ. ಈ ದೇಶದಲ್ಲಿ ಹಿಂದುತ್ವ ರಾರಾಜಿಸ್ತಾ ಇದ್ದಂತಹ ಕಾಲದಲ್ಲಿ ಯಾವ ಮಸೀದಿಯೂ ಇರಲಿಲ್ಲ, ಯಾವ ಸ್ತೂಪವೂ ಇರಲಿಲ್ಲ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ನೊಬ್ಬರ ಶ್ರದ್ಧಾ ಕೇಂದ್ರವನ್ನ ನಿರ್ನಾಮ ಮಾಡಿ ದೇವಾಲಯವನ್ನ ಕಟ್ಟಬೇಕಾದಂತಹ ಅಗತ್ಯ ನಮಗಿಲ್ಲ. ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಪ್ರಿಯಾಂಕಾ ಖರ್ಗೆ ಅವರೇ, ಇಡೀ ಪ್ರಪಂಚದಲ್ಲಿ ಇಸ್ಲಾಮಿನ ಅನುಯಾಯಿಗಳಿಗಾಗಿ 2ನೇ ಮಸೀದಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದು ಇದೇ ಹಿಂದೂಗಳು ಅನ್ನೋದನ್ನ ಮರ್ತಿದ್ದೀರಾ. ಬಹುಶಃ ಪ್ರಪಂಚದಲ್ಲಿ 2ನೇ ಮಸೀದಿ ಎಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಕ್ರಿಸ್ತಶಕ 629ರಲ್ಲಿ ಅಂದ್ರೆ ಸುಮಾರು 1400 ವರ್ಷಗಳ ಹಿಂದೆ ಕೇರಳದಲ್ಲಿ ನಿರ್ಮಾಣವಾದಂತಹ ಚೇರ್ಮನ್ ಜುಮಾ ಮಸೀದಿ ಪ್ರಪಂಚದಲ್ಲೇ ನಿರ್ಮಾಣವಾದಂತಹ 2ನೇ ಮಸೀದಿಯಾಗಿತ್ತು ಅನ್ನೋದನ್ನ ನೀವು ಮರ್ತಿದ್ದೀರಾ. ಇದು ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿದೆ. ಇವತ್ತಿಗೂ ಕೂಡ ನೀವು ಅಲ್ಲಿ ಹೋದ್ರೆ ನಮಾಜ್ ಮಾಡ್ಕೊಂಡು ಬರಬಹುದು. ಹಿಂದೂಗಳಿಗೆ ಇತರ ಧರ್ಮವನ್ನ ಗೌರವಿಸೋದನ್ನ ಯಾರೂ ಕೂಡ ಕಲಿಸಬೇಕಾದಂತಹ ಅನಿವಾರ್ಯತೆ ಇನ್ನೂವರೆಗೂ ಬಂದಿಲ್ಲ. ಭಾರತದಲ್ಲಿ ಸುಮಾರು ಅಂದಾಜು 5 ಲಕ್ಷ ಮಸೀದಿಗಳಿದಾವೆ ಮತ್ತು ಅವುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಭಾರತದ ಹಿಂದೂಗಳು ಯಾರೂ ಕೂಡ ಮಸೀದಿ ಕೆಡವಬೇಕು ಅನ್ನುವಂತಹ ಉದ್ದೇಶವನ್ನ ಹೊಂದಿದ್ರೆ ಅಷ್ಟು ಮಸೀದಿ ನಿರ್ಮಾಣ ಆಗ್ತಾ ಇರಲಿಲ್ಲ. ನಮ್ಗೆ ಯಾವತ್ತಿಗೂ ಆ ಉದ್ದೇಶ ಇಲ್ಲ. ಮೊಘಲರ ಕಾಲದಲ್ಲಿ, ತುರ್ಕರ ಕಾಲದಲ್ಲಿ, ದಾಳಿಕೋರರ ಕಾಲದಲ್ಲಿ ನಾಶವಾದಂತಹ ದೇವಾಲಯಗಳ ಸಂಖ್ಯೆ ಎಷ್ಟು ಗೊತ್ತಾ ಸನ್ಮಾನ್ಯ ಸಚಿವರೇ? ಸುಮಾರು 40,000ಕ್ಕಿಂತ ಹೆಚ್ಚು. ನಿಮ್ಮ ಆರಾಧ್ಯ ದೈವವಾದ ಟಿಪ್ಪು ಸುಲ್ತಾನ್ನೇ ದಕ್ಷಿಣ ಭಾರತದಲ್ಲಿ ಸುಮಾರು 8,000 ದೇವಾಲಯಗಳನ್ನ ನಾಶ ಮಾಡಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ, ಇತಿಹಾಸಕಾರರೇ ಹೇಳ್ತಾ ಇದ್ದಾರೆ. ನಿಮ್ಗೆ ಅಷ್ಟು ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತಿ ಇದ್ರೆ ದಯವಿಟ್ಟು ಅವುಗಳ ಬಗ್ಗೆ ರಿಸರ್ಚ್ ಮಾಡಿಸಿ ಸತ್ಯವನ್ನ ನೀವು ತಿಳಿದುಕೊಳ್ಳಿ, ಜನಕ್ಕೂ ತಿಳಿಸಿ. ಇನ್ನು ಸ್ತೂಪಗಳು ಮತ್ತೆ ಬಸೀದಿಗಳ ಬಗ್ಗೆ ಮಾತಾಡೋದಾದ್ರೆ, ಬೌದ್ಧರಾಗ್ಲಿ ಜೈನರಾಗ್ಲಿ ಹಿಂದೂಗಳಿಂದ ಯಾವತ್ತಿಗೂ ಬೇರೆ ಅಂತ ನಾವು ಭಾವಿಸಿಲ್ಲ, ಅವರು ಕೂಡ ಭಾವಿಸ್ತಾ ಇಲ್ಲ. ಅವರು ಇವತ್ತಿಗೂ ಕೂಡ ನಾವು ಪೂಜಿಸುವಂತಹ ದೇವರನ್ನೇ ಪೂಜಿಸ್ತಾರೆ. ಬೌದ್ಧ ಬಿಕ್ಕುಗಳಿಗೆ, ಜೈನ ತೀರ್ಥಂಕರರಿಗೆ, ಜೈನ ದಿಗಂಬರ ಸನ್ಯಾಸಿಗಳಿಗೆ ನಾವು ಕೂಡ ಅಷ್ಟೇ ಶ್ರದ್ಧೆಯಿಂದ ಗೌರವಿಸ್ತೀವಿ. ನಮ್ಮಲ್ಲಿ ಬಿರುಕು ಮೂಡಿಸುವಂತಹ ಕೆಲಸವನ್ನ ಯಾರೂ ಕೂಡ ಮಾಡಬೇಕಾಗಿಲ್ಲ. ವಸುಧೈವ ಕುಟುಂಬಕಂ ಅನ್ನೋ ಧ್ಯೇಯವಾಕ್ಯವನ್ನ ಪರಿಪಾಲಿಸುವಂತಹ ಹಿಂದುವಿಗೆ ಯಾರು ಮುಸ್ಲಿಮು, ಯಾರು ಕ್ರಿಶ್ಚಿಯನ್ನು, ಯಾರು ಪಾರ್ಸಿ, ಯಾರು ಜೈನ, ಯಾರು ಬೌದ್ಧ? ಹಿಂದೂಗಳು ನಿಮ್ಮ ಮಾತನ್ನ ಕೇಳಿ ಸುಮ್ಮನೆ ಇದ್ದಾರೆ ಅಂದ್ರೂ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಪಾಪ ನಮ್ಮ ಸಚಿವರೇನೋ ಅನ್ಕೊಂಡಿದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿಯ ಬಗ್ಗೆ ಅಂತೂ ಯಾವತ್ತೂ ಮಾತಾಡಲ್ಲ. ಇನ್ನು ಈ ತರ ಕೂಡ ಮಾತಾಡದೇ ಇದ್ರೆ ಜನ ಖರ್ಗೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅಂತಾನೆ ಅನ್ಕೋತಾರೆ, ಪ್ರಿಯಾಂಕ್ ಖರ್ಗೆ ಅಂತ ಎಲ್ಲಿ ನೆನಪಲ್ಲಿ ಇರ್ತಾ ಇದ್ರು ಅಂತ ಅನ್ಕೋತಾರೆ. ಹಾಗಾಗಿ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಮಾತಾಡಿ ಸಚಿವರೇ. ನಾನು ಹೇಳೋದಿಷ್ಟೇ, ನಿಮ್ಮ ಸಿದ್ಧಾಂತ ಏನೇ ಇರಲಿ, ನಿಮ್ಮ ಪಕ್ಷದ ಉದ್ದೇಶ ಏನೇ ಇರಲಿ, ಹಿಂದೂಗಳ ನಂಬಿಕೆಯನ್ನ, ಹಿಂದೂಗಳ ದೇವಾಲಯವನ್ನ ನಿಂದಿಸುವ ಕೆಲಸವನ್ನ ಮಾಡಬೇಡಿ. ಅಷ್ಟಕ್ಕೂ ನಿಮಗೆ ಮಾಡಬೇಕು ಅಂತ ಅನ್ಸಿದ್ರೆ ಅದಕ್ಕೆ ತಕ್ಕಂತಹ ಸಾಕ್ಷಿ, ಪುರಾವೆ, ದಾಖಲೆಯನ್ನ ಇಟ್ಟು ಮಾತಾಡಿ. ಹಿಂದೂಗಳ ನಂಬಿಕೆಯನ್ನ, ಹಿಂದೂಗಳ ದೇವಾಲಯವನ್ನ ನಿಂದಿಸುವ ಯಾವ ಅಧಿಕಾರವೂ ನಿಮಗಿಲ್ಲ. ಕಾಂಗ್ರೆಸ್ ಇವತ್ತು ದೇಶದಲ್ಲಿ ಉಸಿರಾಡ್ತಾ ಇದೆ ಅಂದ್ರೆ ಅದಕ್ಕೆ ಕರ್ನಾಟಕದಲ್ಲಿದ್ದಂತಹ ಹಿಂದೂಗಳ ಕೊಡುಗೆ ತುಂಬಾ ದೊಡ್ಡದಿದೆ. ಅದನ್ನ ಕಳೆದುಕೊಳ್ಬೇಡಿ. ಯಾವುದೋ ಕಾರಣಕ್ಕೆ ಯಾರನ್ನೋ ಮೆಚ್ಚಿಸೋದಕ್ಕೆ, ಯಾರನ್ನೋ ಖುಷಿ ಪಡಿಸೋದಕ್ಕೆ, ಇನ್ಯಾರಿಗೋ ಲಾಭ ಮಾಡೋದಕ್ಕೆ ದಯವಿಟ್ಟು ಹಿಂದೂಗಳನ್ನ ಎದುರಾಕೋಬೇಡಿ. ಹಿಂದೂಗಳ ನಂಬಿಕೆಯನ್ನ ನೋಯಿಸುವಂತಹ ಮಾತನ್ನ ಆಡಬೇಡಿ. ನಮಸ್ಕಾರ. ಜೈ ಶ್ರೀರಾಮ್.